ನಾನು ಜಾಯ್ನ್ ಆಗಬೇಕಾದ್ರೆ ಫಸ್ಟ್ ಬೆಂಚಲ್ಲಿದ್ದೆ, ಪಾಸ್ ಆಗಬೇಕಾದ್ರೆ ಲಾಸ್ಟ್ ಬೆಂಚಲ್ಲಿ. ನಮಗೆ ಇಂಟರ್ನೆಟ್ ಅನ್ನೋದು ಒಂದು ದೂರದಲ್ಲಿ ಕಾಣ್ತಾ ಇರುವ ಏನೋ ಒಂದು ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿತ್ತು. 25 ರೂಪಾಯಿ ಒಂದು ಗಂಟೆಗೆ ಕೊಟ್ಟು ಒಂದು ಕೆಫೆನಲ್ಲಿ ಕೂತ್ಕೊಂಡು ಇಂಟರ್ನೆಟ್ಟಲ್ಲಿ ಅದು ಮಾಡಿ. ನೆನಪಿನಂಗಳ ಅನ್ನುವಂಥ ಸುಂದರ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಹಳೆ ವಿದ್ಯಾರ್ಥಿ ತಮ್ಮ ನೆನಪನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಂದು ಸೇರಿದ್ದಾರೆ. ಸರ್, ನಿಮ್ಮ ನೆನಪು ಏನಿತ್ತು ನಿಮ್ಮ ಕಾಲೇಜ್ ಡೇಸಲ್ಲಿ? ನಾವು ಜಾಯ್ನ್ ಆಗಿದ್ದು PUCಗೆ, ಪಾಸ್ಔಟ್ ಆಗಿ BSc ಫೈನಲ್ ಇಯರಲ್ಲಿ ಪಾಸ್ಔಟ್ ಆಗಿದೆ 2006. ಸೊ 5 ವರ್ಷ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ತಗೊಂಡ್ರೆ ಸೈನ್ಸಿನ ಜೊತೆಗೆ NSS ಒಂದು ಆ್ಯಡೆಡ್ ಅಡ್ವಾಂಟೇಜ್ ನನ್ನ ಲೈಫಲ್ಲಿ. ಈ ಎಜುಕೇಷನ್ ಸಿಸ್ಟಮ್ನ ಅಡ್ವಾಂಟೇಜ್ ನನಗೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಗೊತ್ತಾಗಿದೆ. BSc ಕಂಪ್ಲೀಟ್ ಆದಮೇಲೆ ನಾನು ಬೆಂಗಳೂರಿಗೆ ಹೋದೆ ಮಾಸ್ಟರ್ಸಿಗೆ. ಒಂದು ಹಂಬಲ್ ನೇಚರನ್ನು ಪರ್ಸ್ನಾಲಿಟಿಯಲ್ಲಿ ಇನ್ಕಲ್ಕೇಟ್ ಮಾಡಿಬಿಡ್ತದೆ. ಸೊ ಆ ಪರ್ಟಿಕ್ಯುಲರ್ ಹಂಬಲ್ ನೇಚರ್, ಆ ಹ್ಯುಮಿಲಿಟಿಯನ್ನು ಕ್ಯಾರಿ ಮಾಡಿದರೆ ಎನಿಬಡಿ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ಅನ್ನೋದು ಒಂದು ಮಂತ್ರ ಅನ್ನೋದು. ಸರ್, ನೀವು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ರಾ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ರಾ? ನಾನು ಜಾಯ್ನ್ ಆಗಬೇಕಾದ್ರೆ ಫಸ್ಟ್ ಬೆಂಚಲ್ಲಿದ್ದೆ, ಪಾಸ್ ಆಗಬೇಕಾದ್ರೆ ಲಾಸ್ಟ್ ಬೆಂಚಲ್ಲಿ. ಆದರೆ ಈಗ ನಿಮ್ಮ ಆ ಸಕ್ಸಸ್ ನೋಡಿ, ಜೊತೆಗೆ ಆ ದಿನಗಳನ್ನು ನೋಡಿದಾಗ, ನೆನಪು ಮಾಡ್ಕೊಂಡಾಗ, ಮೆಲ್ಕ್ ಹಾಕೊಂಡಾಗ ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ ಸರ್? ಡಿಫ್ರೆನ್ಸ್ ಅಂದರೆ ಈಗಿನ ಎನ್ವಾಮೆಂಟ್ ನೋಡಿದರೆ, ನಾವು ಓದಬೇಕಾದ್ರೆ ಒಂದು ಫಸ್ಟ್ ತಲೆಗೆ ಬರೋದು ಇಂಟರ್ನೆಟ್. ನಮಗೆ ಇಂಟರ್ನೆಟ್ ಅನ್ನೋದು ಒಂದು ದೂರದಲ್ಲಿ ಕಾಣ್ತಾ ಇರುವ ಏನೋ ಒಂದು ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿತ್ತು. 25 ರೂಪಾಯಿ ಒಂದು ಗಂಟೆಗೆ ಕೊಟ್ಟು ಒಂದು ಕೆಫೆನಲ್ಲಿ ಕೂತ್ಕೊಂಡು ಇಂಟರ್ನೆಟ್ಟಲ್ಲಿ ಅದು ಮಾಡಿ. ಸೊ ಆ ಜಂಜಾಟದಲ್ಲಿ ಏನೋ ಒಂದು ಕಲಿತು ಏನಾದ್ರು ಮಾಡುವ, ಪ್ರಪಂಚ ಹೇಗಿದೆ ಅಂತ ನೋಡುವ. ಸೊ ಅದನ್ನು ನೋಡಿದರೆ ಈಗಿನ ಜನ್ರೇಷನ್ಗೆ ಇಂಟರ್ನೆಟ್ ಅನ್ನೋದು ತುಂಬ ಈಸಿಯಾಗಿ ಸಿಗ್ತಾ ಇರುವಂಥದ್ದು. ಸೊ ಅದನ್ನು ಉಪಯೋಗಿಸ್ಕೊಳ್ಳಿ. ನಮಗೆ ಅದು ಆ್ಯಕ್ಚುಲಿ ಇರಲಿಲ್ಲ. ಸೊ ಇನ್ಫಾರ್ಮೇಷನ್ ಈಸ್ ರಿಯಲಿ ಫ್ರೀ ನಾವು. ನಾನು ಪ್ರೊಫೆಸರ್ ಟಿ ಪ್ರಕಾಶ್ ಪ್ರಭು ಅಂತ ಹೇಳಿ, ನಾನು 1986ರಿಂದ 2019ರವರೆಗೆ ಇಲ್ಲಿ ಗಣಿತಶಾಸ್ತ್ರ ವಿಭಾಗ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಿನ ಪ್ರಾಧ್ಯಾಪಕನಾಗಿ, ಆಮೇಲೆ HOD ಆಗಿ ಕೆಲಸ ಮಾಡಿದ್ದೇನೆ. ಅನೇಕ ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿದ್ದಾರೆ. ಇವತ್ತು ಅವರನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ಅವ್ರನ್ನ ನೋಡಲಿಕ್ಕಂತಲೇ ನಾನು ಬಂದದ್ದು. ಆ್ಯಕ್ಚುಲಿ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅವರೆಲ್ಲ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ, ಅದು ನಮಗೆ ತುಂಬ ಖುಷಿ. ಒಬ್ಬ ಟೀಚರಿಗೆ ತುಂಬ ಖುಷಿಯಾದ ವಿಷಯ ಏನಂತ ಹೇಳಿದರೆ, ಅವರ ವಿದ್ಯಾರ್ಥಿಗಳು ಅತ್ಯುನ್ನತ ಮಟ್ಟಕ್ಕೆ ಹೋದಾಗ ನಮಗೆ ತುಂಬ ಖುಷಿ ಕೊಡ್ತದೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್. ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.